ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ಕೆ ತಮಗೆಲ್ಲ ಸ್ವಾಗತ. ಮನುಷ್ಯನಿಗೆ ಬದುಕಲಿ ಏನು ಬೇಕು? ಅದಕ್ಕೂ ವಸತಿ ಬೇಕು, ರಕ್ಷಣೆ ಬೇಕು. ಇದು ಮೂಲಭೂತ ಅಗತ್ಯವಾದದ್ದು. ಇವೆಲ್ಲವೂ ಸಿಕ್ಕ ಮೇಲೆ ಯಾಕೋ ಗೊತ್ತಿಲ್ಲ, ಮನುಷ್ಯನಿಗೆ ಮತ್ತೇನೋ ಬೇಕು, ಏನೋ ಬೇಕು ಹೀಗೆ ಅನಿಸೋಕ್ಕೆ ಶುರುವಾದಾಗ ಆ ಅನಿಸಿಕೆಗಳು ಕೊನೆಗೊಳ್ಳೋದು ಸಪ್ತವ್ಯಸನಗಳಲ್ಲಿ. ಸಪ್ತವ್ಯಸನ ಅದು ಧೂಮಪಾನ ಆಗಿರಬಹುದು, ಮಾದಕ ವಸ್ತುಗಳಾಗಿರಬಹುದು, ಕಾಫಿ ಟೀ ಅಂತಹ ಚಟ ಇರಬಹುದು. ಹಾಗೆಯೇ ಇನ್ನು ಕೆಲವರಲ್ಲಿ ಕಲ್ಲು ಮಣ್ಣನ್ನು ತಿನ್ನುವ ಚಟವೂ ಉಂಟು. ಕೆಲವು ಕೆರೆ ಮಣ್ಣನ್ನು ತಂದು ಅದನ್ನು ಹುರಿದು ಅದನ್ನೂ ಸಹ ತಿಂತಾರೆ ಕೆಲವರು. ಒಂದೊಂದು ರೀತಿಯ ಚಟ. ಈ ಚಟ ಯಾಕೆ ಬರುತ್ತೆ? ಮನುಷ್ಯ ಯಾಕೆ ಮುಂದುವರಿಸ್ಕೊಂಡು ಹೋಗ್ತಾನೆ? ಈ ಚಟದಿಂದ ಅವರಿಗೆ ಆಗುವ ಲಾಭ ಏನು? ಲಾಭಕ್ಕಿಂತ ಹೆಚ್ಚಾಗಿ ಏನೆಲ್ಲ ತೊಂದರೆಗಳಾಗುತ್ತೆ? ಅವರಿಗೆ ಮಾತ್ರ ತೊಂದರೆಯಾಗುತ್ತಾ? ಅವರ ಕುಟುಂಬಕ್ಕೂ ತೊಂದರೆಯಾಗುತ್ತಾ? ಅಥವಾ ಇಡೀ ಸಮಾಜಕ್ಕೆ ತೊಂದರೆಯಾಗುತ್ತಾ? ಇಡೀ ಮನುಕುಲವನ್ನು ವಿನಾಶದತ್ತ ಕರೆದುಕೊಂಡು ಹೋಗುತ್ತಾ? ಈ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ನಿಂತುಕೊಳ್ಳುತ್ತೆ. ಈ ಎಲ್ಲ ಪ್ರಶ್ನೆಗಳನ್ನು ತಗೊಂಡು ಅವುಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡಿ ಪರಿಹಾರವನ್ನು ಸೂಚಿಸುವಂಥ ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ಅದುವೇ ಅಭ್ಯಾಸಗಳು ಮತ್ತು ಆರೋಗ್ಯ. ಅಭ್ಯಾಸಗಳು ಮತ್ತು ಆರೋಗ್ಯ ಎನ್ನುವ ಈ ಪುಸ್ತಕವನ್ನು ಬರೆದಿದ್ದಾರೆ ಡಾಕ್ಟರ್ ಎಸ್.ಪಿ. ಯೋಗಣ್ಣ. ಡಾಕ್ಟರ್ ಎಸ್.ಪಿ. ಯೋಗಣ್ಣ ಅವರು ಮೈಸೂರಿನಲ್ಲಿ ವೃತ್ತಿನಿರತರು. ತಮ್ಮದೇ ಆದ ಆಸ್ಪತ್ರೆಯಲ್ಲಿ ವೃತ್ತಿ ಮಾಡ್ತಾ ಪ್ರವೃತ್ತಿಯಾಗಿ ಈ ವೈಜ್ಞಾನಿಕ ಲೇಖನಗಳನ್ನು, ಆರೋಗ್ಯ ಲೇಖನಗಳನ್ನು, ಪುಸ್ತಕಗಳನ್ನು ಬರಿತಾ ಬಂದಿದ್ದಾರೆ. ಈ ಒಂದು ಪುಸ್ತಕ ಏನು ಮನುಷ್ಯನ ಅಭ್ಯಾಸಗಳ ಬಗ್ಗೆ ಹೇಳ್ತಾ ಇದೆ, ಇದನ್ನು 2 ಭಾಗಗಳಾಗಿ ಅವರು ವಿಂಗಡಿಸ್ತಾರೆ. ಅಭ್ಯಾಸಗಳೆಲ್ಲವೂ ಕೆಟ್ಟದಾಗಿ ಇರಬೇಕಾಗಿಲ್ಲ ಅನ್ನೋ ವಿಚಾರವನ್ನು ಹೇಳಿ ಸದಭ್ಯಾಸಗಳು ಯಾವುವು ಅದನ್ನು ಹೇಳ್ತಾರೆ. ಯೋಗಾಭ್ಯಾಸ, ಸುಖಾಭ್ಯಾಸ, ಆಹಾರಾಭ್ಯಾಸ, ವೈಯಕ್ತಿಕ ಶುಚಿತ್ವದ ಅಭ್ಯಾಸ, ಎಲೆ ಅಡಿಕೆ ಸೇವನೆ, ವ್ಯಾಯಾಮ ಇತ್ಯಾದಿ ಮನುಷ್ಯನಿಗೆ ಉಪಯುಕ್ತ ಆಗುವಂಥ ಹವ್ಯಾಸಗಳು ಏನಿದೆ ಅವುಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾ, ಹಾಗೆಯೇ 2ನೇ ಭಾಗದಲ್ಲಿ ದುರಭ್ಯಾಸಗಳು ಅಂತ ಹೇಳಿ ಮಾದಕ ವಸ್ತುಗಳು, ಕಾಫಿ ಟೀ, ಹೊಗೆ ಸೊಪ್ಪು, ಮದ್ಯಪಾನ, ವೇಶ್ಯಾವೃತ್ತಿ, ಕಲ್ಲು ಮಣ್ಣು ತಿನ್ನೋದು, ಒಂದೇ ಕಡೆ ಕೂತಿರೋದು, ಆಲೂಗಡ್ಡೆ ಮೂಟೆ ಥರ ಒಂದೇ ಥರ ಕೂತ್ಕೊಳ್ಳೋದು, ಟಿ ವಿ ನೋಡೋದು, ಪಕ್ಕದಲ್ಲಿ ಚಿಪ್ಸ್ ಇಟ್ಕೊಂಡು ತಿಂತಾ ಹೋಗೋದು, ಇದು ಅಭ್ಯಾಸಗಳಲ್ಲೇ ದುರಭ್ಯಾಸಗಳಲ್ಲೇ ದೊಡ್ಡ ದುರಭ್ಯಾಸ. ಈ ಎಲ್ಲ ದುರಭ್ಯಾಸಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿ ದುರಭ್ಯಾಸಗಳಿಂದ ಹೊರಗೆ ಬರೋದು ಹೇಗೆ ಅನ್ನೋದನ್ನು ಬಹಳ ಸರಳವಾಗಿ ವಿವರಿಸಿದ್ದಾರೆ ಡಾಕ್ಟರ್ ಎಸ್.ಪಿ. ಯೋಗಣ್ಣ. ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಸುವರ್ಣ, ಗೃಹಿಣಿ, ಮೈಸೂರಿನ ದಟ್ಕಳಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ತಟ್ಟನ ಕಾರ್ಯಕ್ರಮ ನೋಡುವುದು ಮತ್ತು ಪತ್ರಿಕೆಯನ್ನು ಓದುವುದು. ಸುವರ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ತಹಶೀಲ್ದಾರ್ ಅಂತ ಬಳ್ಳಾರಿಯಿಂದ ಬಂದಿದ್ದೀನಿ. ನಾನು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರ ಕೆಲಸ ಮಾಡ್ತಾ ಇದ್ದೇನೆ ಮತ್ತು ದಿನಪತ್ರಿಕೆ ಓದುವುದು, ಮನರಂಜನೆ ಕಾರ್ಯಕ್ರಮ ನೋಡುವುದು ನನ್ನ ಹವ್ಯಾಸ. ಶಿವಕುಮಾರ್ ಅವರಿಗೆ ಸ್ವಾಗತ. ನಮ್ಮ 3ನೆಯ ಸ್ಪರ್ಧಿ. ನಮಸ್ಕಾರ, ನಾನು ಪೂಜಾ ಲೋಕಾಪುರ್, ಹುಬ್ಳಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಆರ್ಟ್ ಮತ್ತು ಕ್ರಾಫ್ಟ್ ಮಾಡೋದು. ಪೂಜಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಮೊದಲ ಪುಸ್ತಕ ಯಶಸ್ವಿ.
ಕನ್ನಡ ಕಾದಂಬರಿ ಸುಧಾಮೂರ್ತಿ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಇತ್ತೀಚೆಗೆ ಶೀತಲ ಶಿಲಾಪಾಕ ಕೋಲ್ಡ್ ಲಾವಾ ಯಾವ ದೇಶದಲ್ಲಿ ಹರಿಯಿತು? ಆಯ್ಕೆಗಳನ್ನು ನೋಡೋಣ. ಫಿಲಿಪೈನ್ಸ್, ನ್ಯೂಜಿಲ್ಯಾಂಡ್, ಮೆಕ್ಸಿಕೋ, ಯೂಕಡರ್. ಮೊದಲಿಗೆ ಶಿವಕುಮಾರ್, ಆನಂತರ ಸುವರ್ಣ. ಸರ್ ಆಯ್ಕೆ 1 ಫಿಲಿಪೈನ್ಸ್. ಫಿಲಿಪೈನ್ಸ್. ಸುವರ್ಣ ಮೆಕ್ಸಿಕೋ. ಆಪ್ಷನ್ 3. ಮೆಕ್ಸಿಕೋ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಫಿಲಿಪೈನ್ಸ್ ಆಗಿತ್ತು. ಈ ಉತ್ತರವನ್ನು ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಯಶಸ್ವಿ ಎನ್ನುವ ಈ ಒಂದು ಕನ್ನಡ ಕಾದಂಬರಿಯನ್ನು ಕೊಟ್ಟಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಗ್ನಿಪರ್ವತ ಸಿಡಿದಾಗ ಅದರ ಬಾಯಿಂದ ಬೂದಿ, ಮರಳು, ಕಲ್ಲು, ಬೆಂಕಿ ಎಲ್ಲವೂ ಹೊರಗಡೆ ಬರುತ್ತೆ. ವಿಶೇಷವಾಗಿ ಬೂದಿ ಮತ್ತು ಹೊಗೆ ಬರೋದುಂಟು. ಅದೇ ಸಂದರ್ಭದಲ್ಲಿ ಕೆಲವು ಸಲ ಏನಾದರೂ ಜೋರಾಗಿ ಮಳೆ ಬಂದರೆ, ಅನೇಕ ಸಂದರ್ಭಗಳಲ್ಲಿ ಬರುತ್ತೆ. ಹಾಗೆ ಬಂದಾಗ ಈ ಬೂದಿ ಏನಿರುತ್ತೆ ಮಳೆಯ ನೀರಿನ ಜೊತೆ ಬೆರೆತು ಒಂದು ರೀತಿ ಕಾಂಕ್ರೀಟ್ ಥರ ಆಗಿಬಿಡುತ್ತೆ. ಕಾಂಕ್ರೀಟ್ ಥರ ಆಗಿ ಇದು ರಸ್ತೆಗಳಲ್ಲಿ ಹರಿಯೋದಕ್ಕೆ ಶುರುವಾಗುತ್ತೆ. ಇದು ನಿಜಕ್ಕೂ ಅಪಾಯಕಾರಿಯಾದದ್ದು. ಯಾಕಂದರೆ ಗಂಟೆಗೆ 106 ಕಿಲೋಮೀಟರ್ ವೇಗದಲ್ಲಿ ಇದು ಸಾಗುತ್ತಂತೆ, 60 ಕಿಲೋಮೀಟರ್ವರೆಗೆ. ಇತ್ತೀಚೆಗೆ ಏನು ಫಿಲಿಪೈನ್ಸಲ್ಲಿ ಈ ಒಂದು ಅಗ್ನಿಪರ್ವತ ಸಿಡೀತು, ಸುಮಾರು 1 ಕಿಲೋಮೀಟರ್ ಎತ್ತರಕ್ಕೆ ಹೋಯ್ತಂತೆ ಹೊಗೆ. ಆ ಹೊಗೆಯಿಂದ ದೂರ ಇರಬೇಕು ಅಂತ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ವಿಮಾನಗಳ ಹಾರಾಟವನ್ನು ಸಹ ನಿಲ್ಲಿಸಿದ್ರಂತೆ. ಇದನ್ನು ಇಂಡೋನೇಷಿಯನ್ ಭಾಷೆಯಲ್ಲಿ ಲಹರ್ ಅಂತ ಕರೀತಾರಂತೆ. ಈ ಒಂದು ಸಹಜ ನೈಜ ಪ್ರಕೃತಿ ನಿರ್ಮಿತ ಕಾಂಕ್ರೀಟ್ಗೆ ಲಹರ್ ಅಂತ ಕರೀತಾರಂತೆ. ಮುಂದಿನ ಪುಸ್ತಕ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವರು ಬರೆದ ಅನುದಿನ ಕಾವ್ಯ ಮಾಂದಳಿರ ತೊಟ್ಟಿಲು. ಪ್ರಶ್ನೆ: ಕೋಲ್ಟನ್ ಖನಿಜವು ಯಾವ ದೇಶದಲ್ಲಿ ಪತ್ತೆಯಾಗಿದೆ? ಆಯ್ಕೆಗಳನ್ನು ನೋಡೋಣ. ಉಗಾಂಡ, ಕೀನ್ಯಾ, ನಮೀಬಿಯಾ, ದಕ್ಷಿಣ ಆಫ್ರಿಕಾ. ಮೊದಲಿಗೆ ಸುವರ್ಣ, ಆನಂತರ ಶಿವಕುಮಾರ್. ನಂಬರ್ 2 ನಂಬರ್ 2 ಕೀನ್ಯಾ. ಹೇಳಿ ಸರ್ ಶಿವಕುಮಾರ್. ಆಯ್ಕೆ 4 ದಕ್ಷಿಣ ಆಫ್ರಿಕಾ. ದಕ್ಷಿಣ ಆಫ್ರಿಕಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೀನ್ಯಾ ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ಸುವರ್ಣ ಅವರಲ್ವಾ? ಅವರಿಗೆ ಮಾಂದಳಿರ ತೊಟ್ಟಿಲು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕೋಲ್ಟನ್ ಅನ್ನೋದು ಒಂದು ಖನಿಜ. ಈ ಖನಿಜದಲ್ಲಿ 2 ಪ್ರಧಾನ ಧಾತುಗಳು, ಎಲಿಮೆಂಟ್ಸ್ ಇರುತ್ತಂತೆ. ನಿಯೋಬಿಯಂ ಮತ್ತು ಟ್ಯಾಂಟಲಮ್ ಅಂತ. ನಿಯೋಬಿಯಂ ಮತ್ತು ಟ್ಯಾಂಟಲಮ್ ಅಂತ 2 ಧಾತುಗಳ ಸಂಯುಕ್ತ ರೂಪ ಅಂತೆ. ಇದು ಇತ್ತೀಚಿನ ಸ್ಮಾರ್ಟ್ ಫೋನ್ಗಳು ಏನಿವೆ ಮತ್ತು ಬ್ಯಾಟ್ರಿಗಳು, ಅದರಲ್ಲೂ ವಿಶೇಷವಾಗಿ ಕಾರುಗಳನ್ನು ಚಲಿಸೋದಕ್ಕೆ ಬಳಸುವಂಥ ವಿಶೇಷ ಬ್ಯಾಟ್ರಿಗಳೇನಿವೆ, ಆ ಬ್ಯಾಟ್ರಿಗಳ ನಿರ್ಮಾಣದಲ್ಲಿ ಬಳಸ್ತಾರಂತೆ ಈ ಒಂದು ಕೋಲ್ಟನ್ ಖನಿಜವನ್ನು. ಹಾಗಾಗಿ ಕೀನ್ಯಾ ದೇಶದ ಒಂದು ಆರ್ಥಿಕ ಚಿತ್ರ ಏನಿದೆ ಅದು ಸಂಪೂರ್ಣವಾಗಿ ಸಮಗ್ರವಾಗಿ ಬದಲಾವಣೆಯಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಈ ದೇಶದಲ್ಲಿ ಸಹಜವಾಗಿ ಇರ್ತಕ್ಕಂಥ ಈ ಒಂದು ಖನಿಜವನ್ನು ಆಮದು ಮಾಡಿಕೊಳ್ಳಿಕ್ಕೆ ಜಗತ್ತಿನ ಎಲ್ಲ ದೊಡ್ಡ ದೇಶಗಳು, ಮುಂದುವರಿದ ದೇಶಗಳು ಸಿದ್ಧವಾಗಿವೆ. ಮುಂದಿನ ಪುಸ್ತಕ ಸಮರ್ಪಣೆ ಎನ್ನುವ ಕನ್ನಡ ಕಾದಂಬರಿ. ಜಿ.ಕೆ. ಐತಾಳ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಇವರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಇದುವರೆಗೂ ನೀಡಿಲ್ಲ? ಆಯ್ಕೆಗಳನ್ನು ನೋಡೋಣ. ನೆಲ್ಸನ್ ಮಂಡೇಲಾ, ಖಾನ್ ಅಬ್ದುಲ್ ಗಫಾರ್ ಖಾನ್, ಮಹಾತ್ಮ ಗಾಂಧಿ ಹಾಗೂ ಸುಭಾಷ್ ಚಂದ್ರ ಬೋಸ್. ಮೊದಲಿಗೆ ಸುವರ್ಣ, ಆನಂತರ ಶಿವಕುಮಾರ್. 4th ನಂಬರ್ ಸುಭಾಷ್ ಚಂದ್ರ ಬೋಸ್. ಅವರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಿ, ಹೌದಾ ಶಿವಕುಮಾರ್? ಸರ್ ಆಯ್ಕೆ 3 ಸರ್. ಆಯ್ಕೆ 3 ಗಾಂಧಿಯವರಿಗೆ ಕೊಟ್ಟಿಲ್ವಾ? ಮಹಾತ್ಮ ಗಾಂಧೀಜಿಗೆ ಕೊಟ್ಟಿದ್ದೀವಾ ಇಲ್ವಾ? ಗೊತ್ತಿಲ್ಲ ಸರ್. ಕೊಟ್ಟಿದ್ದೀವಾ? ನನಗೂ ಗೊತ್ತಿಲ್ಲ, ನಿಮ್ಮ ಜೊತೆ ನಾನು ಕಲಿತಾ ಇದ್ದೀನಿ. ಕೊಟ್ಟಿದ್ದೀವಿ. ತಾವೇನು ಹೇಳಿದ್ರೆ ಅದನ್ನು ಪರೀಕ್ಷೆ ಮಾಡೋಣ. ಹೌದಾ? ಇದೇ ಉತ್ತರ ಸರಿ ಅಲ್ವಾ? 3ನೇ ಪರೀಕ್ಷೆ ಮಾಡ್ಬೋದಲ್ವಾ? ಮಾಡಿ ಸರ್. ಮಾಡೋಣ. ಏನು ಹೇಳ್ತೀರಿ ಪೂಜಾ ಅವರೇ? ಗಾಂಧೀಜಿಗೆ ಕೊಟ್ಟಿದ್ದೀವಾ ಇಲ್ವಾ ಭಾರತ ರತ್ನ?
ಇಲ್ಲ. ಉತ್ತರವನ್ನು ನೋಡೋಣ. ಮಹಾತ್ಮ ಗಾಂಧೀಜಿ ಅವರಿಗೆ ನಾವು ಭಾರತ ರತ್ನ ಕೊಟ್ಟಿಲ್ಲ. ರಾಷ್ಟ್ರಪಿತ ಅಂತ ಕರೆದಿದ್ದೇವೆ, ಬಾಪು ಅಂತ ಕರೀತೇವೆ, ಮಹಾತ್ಮ ಅನ್ನೋ ಬಿರುದನ್ನು ಕೊಟ್ಟಿದ್ದೇವೆ. ಆದರೆ ಭಾರತ ರತ್ನ ಅನ್ನೋ ಈ ಬಿರುದನ್ನು ಮಾತ್ರ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅನ್ನೋದಕ್ಕೆ ವಿವರಣೆ ಬಹಳ ಉದ್ದ ಇದೆ, ಸದ್ಯಕ್ಕೆ ಅದು ಬೇಡ. 1954ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಆರಂಭಿಸ್ತಾರೆ. ಮೊದಲಿಗೆ ರಾಜಗೋಪಾಲಾಚಾರಿ, CV ರಾಮನ್ ಹಾಗೂ S ರಾಧಾಕೃಷ್ಣನ್ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಆದರೆ ಗಾಂಧೀಜಿಗೆ ಮಾತ್ರ ಕೊಡಲ್ಲ. 53 ಜನರಿಗೆ ಇದುವರೆಗೂ ಕೊಟ್ಟಿದ್ದಾರೆ. ಆ 53 ಜನರಲ್ಲಿ ಗಾಂಧೀಜಿ ಒಬ್ಬರಲ್ಲ. ಇನ್ನೂ ಒಂದು ವಿಶೇಷ ಏನು ಗೊತ್ತಾ? ಮಹಾತ್ಮ ಗಾಂಧೀಜಿ ಅವರ ಹೆಸರು ನೊಬೆಲ್ ಶಾಂತಿ ಪಾರಿತೋಷಕಕ್ಕೆ 5 ಬಾರಿ ನಾಮನಿರ್ದೇಶನ ಆಗುತ್ತೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, 5 ಬಾರಿ. 5 ಬಾರಿಯೂ ಅವರಿಗೆ ಪ್ರಶಸ್ತಿ ಕೊಡೋಲ್ಲ. ಯಾಕಂದರೆ ಆತ ಭಾರತೀಯ, ಕಂದು ಬಣ್ಣದ ಚರ್ಮದವನು, ಬ್ರಿಟಿಷರ ಕೈ ಕೆಳಗೆ ಇದ್ದವನು. ಅವನಿಗೆ ಭಾರತ ರತ್ನ ಕೊಡೋದೆ, ಅವನಿಗೆ ಈ ಒಂದು ಪ್ರಶಸ್ತಿ, ನೊಬೆಲ್ ಶಾಂತಿ ಪ್ರಶಸ್ತಿ ಏನಿದೆ ಅಂಥದ್ದನ್ನು ಕೊಡೋದೆ, ಹೀಗೆ ಕೊಡಲೇ ಇಲ್ಲವಂತೆ. ಈ ನೊಬೆಲ್ ಪ್ರಶಸ್ತಿಯ ವೆಬ್ಸೈಟ್ ಇದೆಯಲ್ಲ, ಆ ಜಾಲತಾಣಕ್ಕೆ ಹೋಗಿ ಪರೀಕ್ಷೆ ಮಾಡಿ ಅಲ್ಲಿ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಗಾಂಧಿಗೆ ಕೊಡಬೇಕಾಗಿತ್ತು, ನಾವು ಕೊಡಲಿಲ್ಲ ಅಂತ. ಮುಂದಿನ ಪುಸ್ತಕ KS ನಿಸಾರ್ ಅಹಮದ್ ಅವರು ಬರೆದಂಥ ನಿತ್ಯೋತ್ಸವ ಎನ್ನುವ ಭಾವಗೀತ ಸಂಕಲನ. ನಮ್ಮ ಪ್ರಶ್ನೆ MH 1718 ಏನಿದು? ಆಯ್ಕೆಗಳನ್ನು ನೋಡೋಣ. ಹೊಸ ಧೂಮಕೇತು, ಹೊಸ ವೈರಸ್, ಹೊಸ ಪರ್ವತ, ಹೊಸ ಪಿನ್ ಕೋಡ್. ಹೇಳಿ ಶಿವಕುಮಾರ್. ಸರ್, ಇದು ಆಯ್ಕೆ 1, ಹೊಸ ಧೂಮಕೇತು. ಸುವರ್ಣ. ಪಿನ್ ಕೋಡ್. ಪಿನ್ ಕೋಡ್ ಆಯ್ಕೆ 4. ಉತ್ತರವನ್ನು ನೋಡೋಣ. ಪಿನ್ ಕೋಡ್ ಉತ್ತರ ಸರಿಯಾಗಿದೆ. ನಿತ್ಯೋತ್ಸವ ಭಾವಗೀತ ಸಂಕಲನ ಕೊಟ್ಟಿದ್ದೇನೆ ಸುವರ್ಣ ಅವರಿಗೆ. ದಕ್ಷಿಣ ಗಂಗೋತ್ರಿ, ದಕ್ಷಿಣ ಧ್ರುವದಲ್ಲಿ ಭಾರತ ಸ್ಥಾಪಿಸಿದಂಥ ಒಂದು ಪ್ರಯೋಗಾಲಯ ದಕ್ಷಿಣ ಗಂಗೋತ್ರಿ. ದಕ್ಷಿಣ ಗಂಗೋತ್ರಿಯಲ್ಲಿ ಇರ್ತಕ್ಕಂಥ ವಿಜ್ಞಾನಿಗಳಿಗೆ ಅಂಚೆ ಇಲಾಖೆ ಪತ್ರಗಳನ್ನು ವಿಲೇವಾರಿ ಮಾಡ್ತಾ ಇತ್ತು. ಅವರು ಬರೆದುಕೊಟ್ಟ ಪತ್ರಗಳನ್ನೆಲ್ಲ ತಗೊಂಡು ನಮ್ಮ ದೇಶಕ್ಕೆ ಬರ್ತಾ ಇತ್ತು. ಹಾಗಾಗಿ ಒಂದು ಅಂಚೆ ಶಾಖೆಯನ್ನು ಆರಂಭಿಸಿತು. ಸುಮಾರು 10,000 ಪತ್ರಗಳ ವಿಲೇವಾರಿ ಮಾಡಿದೆ. ಆದರೆ 88-89ರ ಆಸುಪಾಸಲ್ಲಿ ನಾನಾ ಕಾರಣಗಳಿಂದ ಈ ದಕ್ಷಿಣ ಗಂಗೋತ್ರಿ ಎನ್ನುವ ಪ್ರಯೋಗಾಲಯ ಏನಿದೆ ಇದು ಮುಳುಗಿ ಹೋಗುತ್ತೆ. ಮುಳುಗಿ ಹೋದ ಮೇಲೆ ಭಾರತ ದೇಶ 1989ರಲ್ಲಿ ಮೈತ್ರಿ ಅನ್ನೋ ಹೆಸರಿನ ಇನ್ನೊಂದು ಪ್ರಯೋಗಾಲಯ ಆರಂಭಿಸುತ್ತೆ. ಹಾಗೆಯೇ ಭಾರತಿ ಎನ್ನುವ 2ನೇ ಪ್ರಯೋಗಾಲಯವನ್ನು 2012ರಲ್ಲಿ ಆರಂಭಿಸುತ್ತೆ. ಈ 2 ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ವಿಜ್ಞಾನಿಗಳಿಗಾಗಿ ಒಂದು ವಿಶೇಷವಾದ ಅಂಚೆ ಇಲಾಖೆಯ ವಿಭಾಗವನ್ನು ಅಲ್ಲಿ ಸ್ಥಾಪಿಸಿದ್ದಾರಂತೆ. ಆ ಒಂದು ಹೊಸ ವಿಭಾಗಕ್ಕೆ ಪಿನ್ ಕೋಡ್ ಕೊಟ್ಟಿದ್ದಾರೆ MH 1718. ಮುಂದೆ ಒಂದು ಪುಸ್ತಕ, ರೋಮಾಂಚಕ ಸುತ್ತಾಣಗಳು. ಟ್ರೆಕ್ಕಿಂಗಿಗೆ, ಚಾರಣಕ್ಕೆ ಸಂಬಂಧಪಟ್ಟಂಥ ಪುಸ್ತಕ. DS ಲಿಂಗರಾಜು ಬರೆದಿರುವಂಥದ್ದು. ಪ್ರಶ್ನೆ, ಬಿಟ್ಟಕ್ಷರಗಳನ್ನು ತುಂಬಿ. ಬಿ, ರು, ಮಿ, ನ, ಲ. ಬಜರ್ ಆಗಲೇ ಒತ್ತಿದ್ದಾರೆ ಶಿವಕುಮಾರ್. ಬಿದ್ದರೂ ಮೀಸೆಯು ಮಣ್ಣಾಗಲಿಲ್ಲ. ಬಿದ್ದರೂ ಮೀಸೆಯು ಮಣ್ಣಾಗಲಿಲ್ಲ. ಸುವರ್ಣ ಸರಿದೆ. ಸರಿಗಿದೆ. ಪೂಜಾ. ಸರಿ. ಪೂಜಾ ಅವರೇ, ಯಾಕೆ ಎಷ್ಟು ನಿಶ್ಶಬ್ದ ಆಗ್ಬಿಟ್ರೆ? ಬಜರ್ ಒತ್ತಬೇಕು, ಇಬ್ರು ಜೋರಿದ್ದಾರೆ ಅಲ್ವಾ? ಒತ್ತಾ ಇದ್ದೀನಿ ಸರ್, ಬಟ್ ಅದು ಲೇಟ್ ಆಗ್ತಾ ಇದೆ. ಆ ಪ್ರಶ್ನೆಯಲ್ಲಿ ಇದು ಸ್ಪರ್ಧೆ ಇದು. ನೋಡೋಣ ಮುಂದಿನ ಸಲ ನೀವೇ ಮೊದಲು ಓದ್ತೀರಾ ಅಂತ ಕಾಯ್ತಾ ಇರ್ತೇನೆ. ಶಿವಕುಮಾರ್, ತಾವು ಕೊಟ್ಟಂಥ ಉತ್ತರ ಸರಿಯಾ? ನೋಡೋಣ. ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ, ಉತ್ತರ ಸರಿಯಾಗಿದೆ. ರೋಮಾಂಚಕ ಸುತ್ತಾಣಗಳು ಈ ಒಂದು ಪುಸ್ತಕವನ್ನು ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಲಕ್ಷ್ಮೀಶ ತೋಳ್ಪಾಡಿ ಅವರು ಬರೆದ ಮಹಾಯುದ್ಧಕ್ಕೆ ಮುನ್ನ ಎನ್ನುವ ಪುಸ್ತಕ. ಭಗವದ್ಗೀತೆಯ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಈ ಒಂದು ಪುಸ್ತಕದಲ್ಲಿ. ವಿಚಾರ ಪ್ರಚೋದಕ ಕೃತಿ. ಇದು ನಿಮಗೆ ಬೇಕು ಅನ್ನೋದಾದರೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೆ ಈಗ ಬಂತು.
ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು 12 ಕೂಡು 39, 109 ಕಳೆ 86, 54 ಗುಣಿಸು 7, 364 ಭಾಗಿಸು 7. ಶಿವಕುಮಾರ್ ಸರ್ 4, 7, 7. 4, 7, 7 ಅಂತ ಹೇಳ್ತಾ ಇದ್ದಾರೆ ಸುವರ್ಣ ಮತ್ತು ಪೂಜಾ. ಇನ್ನೂ ಆಗ್ತಾ ಇದೆಯಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 51, 23, 378, 52 ಎಲ್ಲವನ್ನು ಕೂಡಿದ್ರೆ 504 ಬಂದಿದೆ. ಈ ಉತ್ತರ ನಮಗೆ ಸಿಕ್ಕಿಲ್ಲ. ಮಹಾಯುದ್ಧಕ್ಕೆ ಮುನ್ನ ಈ ಪುಸ್ತಕ ನನ್ನಲ್ಲೇ ಉಳಿತು. ಈಗ ಕೊಡ್ತಾ ಇದ್ದೇವೆ ಚಂದ್ರಶೇಖರ ಕಂಬಾರ ಬರೆದ ಮಾರಿಕಾಡು ಎನ್ನುವ ನಾಟಕದ ಪುಸ್ತಕ. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿ ಇರುವವರನ್ನ ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ಶಿವಕುಮಾರ್ ಬಜರ್ ಒತ್ತಿದ್ದಾರೆ. ಉತ್ತರ ಜೈಶಂಕರ್ ಸರ್. ಜೈಶಂಕರ್. ಪೂಜಾ ಮತ್ತು ಸುವರ್ಣ ಆಯ್ಕೆಗಳು ಕೊಟ್ರ? ಆಯ್ಕೆಗಳು ಎಸ್ ಜೈಶಂಕರ್, ಗಿರಿರಾಜ್ ಸಿಂಗ್, ಧರ್ಮೇಂದ್ರ ಪ್ರಧಾನ್, ವೀರೇಂದ್ರ ಕುಮಾರ್. ಹೇಳಿ ಸುವರ್ಣ. ಆಪ್ಷನ್ 1 ಜೈಶಂಕರ್. ಜೈಶಂಕರ್. ಉತ್ತರವನ್ನು ನೋಡೋಣ. ಎಸ್ ಜೈಶಂಕರ್ ಉತ್ತರ ಸರಿಯಾಗಿದೆ. ಮಾರಿಕಾಡು ಈ ಒಂದು ಪುಸ್ತಕ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಇನ್ನೂ ಒಂದು ಪುಸ್ತಕ ಮಹಾಯುದ್ಧಕ್ಕೆ ಮುನ್ನ 2 ಪುಸ್ತಕಗಳನ್ನು ಶಿವಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಸುಬ್ರಹ್ಮಣ್ಯಂ ಜಯಶಂಕರ್ ಅವರು 30ನೇ ವಿದೇಶಾಂಗ ಸಚಿವರಾಗಿ ಇತ್ತೀಚೆಗಷ್ಟೇ ಕೇಂದ್ರದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇವರು ಏನು ಓದಿದ್ದಾರೆ ಅಂತ ಹುಡುಕಿದ್ರೆ ಮೊದಲಿಗೆ BSc, ಆನಂತರ MA, ಅದಾದ ಮೇಲೆ PhD, ಅದಾದ ಮೇಲೆ ಕೇಂದ್ರ ಸರ್ಕಾರ ನಡೆಸುವಂಥ UPSC ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ IFS ವಿದೇಶಾಂಗ ವಿಭಾಗದಲ್ಲಿ ತಜ್ಞರಾಗಿ ಅಧಿಕಾರಿಗಳಾಗಿ ಕೆಲಸ ಮಾಡಿ ಈಗ ಅವರು ವಿದೇಶಾಂಗ ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಳೆದ ಸಲವೂ ಸಹ ಇವರು ಇದೇ ಸ್ಥಾನದಲ್ಲಿ ಇದ್ದರು ಅನ್ನೋದನ್ನು ನೆನಪಿಸ್ಕೋಬಹುದು. ಮುಂದಿನ ಪುಸ್ತಕ ಸಮಗ್ರ ತೋಟಗಾರಿಕೆ ಕೈಪಿಡಿ, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ, ಬಾಗಲಕೋಟೆ, ಕರ್ನಾಟಕ ಸರ್ಕಾರ ಪ್ರಕಟಿಸಿರುವಂಥ ಸೊಗಸಾದ ಕೃತಿ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ರ, ಜಂ, ಹೇ, ವೇ, ಟಿ, ಸೆ, ವ, ಲು. ಒಂದು ನಿಮಿಷದ ಕಾಲಾವಕಾಶವಾಯಿತು. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಜಂಟಿ ವರಸೆ ಹೇಳುವೆ ಅನ್ನೋದು ಆಗಿತ್ತು. ಈಗ 3 ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಇದರ ಮೂಲಕ ಎಲ್ಲವೂ ಕಾಣುತ್ತದೆ. ಪಾದರಸ ಮುಟ್ಟುವುದು.
ಹೇಳಿ ಪೂಜಾ. ಒಂದು ಉತ್ತರ. ಪಾರದರ್ಶಕ. ಉತ್ತರವನ್ನು ನೋಡೋಣ. ಪಾರದರ್ಶಕ ಉತ್ತರ ಸರಿಯಾಗಿದೆ. ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ. KV ರಾಧಾಕೃಷ್ಣ ಸಂಪಾದಿಸಿದ ಕೃತಿ. ಕೊಟ್ಟಿದ್ದೇನೆ 2 ಉತ್ತರ. ತಮಗೆ ಅವಕಾಶ ಸಿಗುತ್ತೆ. ಪಾದರಸ ಎನ್ನುವ ಅರ್ಥ ಬರುವ ಇನ್ನೊಂದು ಕನ್ನಡ ಶಬ್ದ, ಮಧ್ಯದಕ್ಷರ ರ. ಶಿವಕುಮಾರ್ ಸುವರ್ಣ, ತಾವು ಪ್ರಯತ್ನಿಸಬಹುದು. ಉತ್ತರವನ್ನು ನೋಡೋಣ. ಪಾರಜ ಅಂತ ಹೇಳ್ತಾರೆ ಪಾದರಸಕ್ಕೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಹೇಳಿ ಶಿವಕುಮಾರ್. ಸ್ಪರ್ಶನೆ. ಸ್ಪರ್ಶ. ಸ್ಪರ್ಶನೆ. ಸ್ಪರ್ಶಕ. ಸ್ಪರ್ಶ ಗೊತ್ತಾಯಿತು. 3ನೇ ಅಕ್ಷರ ಏನು? ಸ್ಪರ್ಶಿಸು. ಸ್ಪರ್ಶಿಸು. ಶಿ ಇಲ್ಲ ಅಲ್ಲಿ, ಶ ಇರೋದು. ಸ್ಪರ್ಶ. ಅದು ಸ್ಪರ್ಶ. ಸರಿಗಿದೆ, ಹೇಳಿ. ಸ್ಪರ್ಶನೆ. ಸ್ಪರ್ಶಕ. ಉತ್ತರವನ್ನು ನೋಡೋಣ. ಸ್ಪರ್ಶನ ಅಂತ ಮೂಲ ರೂಪ. ಸ್ಪರ್ಶನೆ ಅಂತ ಹೇಳಿದರೆ ಏನು ದೊಡ್ಡ ತಪ್ಪು ಆಗಲ್ಲ. ಈ ರೀತಿಯ ಪ್ರಯೋಗಗಳು ಕನ್ನಡದಲ್ಲಿ ಉಂಟು. ಒಂದು ಪುಸ್ತಕ ಅಕ್ಷರ ಸಂಗಾತ. ಕೊಟ್ಟಿದ್ದೇನೆ ಶಿವಕುಮಾರ್ ಅವರಿಗೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿಂಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಸುವರ್ಣ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಪರಂಧಾಮವನ್ನೈದು ಎಂಬ ನುಡಿಗಟ್ಟಿನ ಅರ್ಥವೇನು? ಮರಣ ಹೊಂದು ತೀರ್ಥಯಾತ್ರೆಯನ್ನು ಮಾಡು. ಮರಣ 1. ಮುಂದಿನ ಪ್ರಶ್ನೆ. ಆನೆಯನ್ನು ಕಟ್ಟುವ ಕಂಬ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಲಾನ, ಆಲಾಪ. 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 ಕೃಷ್ಣನ 8 ರಾಣಿಯರಲ್ಲಿ ಸೂರ್ಯನ ಮಗಳೂ ಒಬ್ಬಳು. ಆಕೆಯ ಹೆಸರೇನು? ಕಾಳಿಂದಿ, ಮಿತ್ರಾವಿಂದೆ. ಮಿತ್ರಾವಿಂದೆ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ನಾಯಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಸಿರು ಕೋಟೆಯೊಳಗೆ ಬಿಳಿ ರಾಜ, ತೆರೆದರೆ ಹೊರಬರುವುದು ಕರೆ ಬೀಜ. ಪರಂಗಿ. ಬಾಳೆಹಣ್ಣು. ಪಪ್ಪಾಯಿ. ಪಪ್ಪಾಯ. ಪಪ್ಪಾಯ. ಹಾಂ. ಬಿಳಿ ರಾಜ ಗೊತ್ತಿಲ್ಲ ನನಗೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪರಂಧಾಮವನ್ನೈದು ಮರಣ ಹೊಂದು ಸರಿಯಾಗಿದೆ. 2 ಉತ್ತರ. ಆನೆಯನ್ನು ಕಟ್ಟುವ ಕಂಬಕ್ಕೆ ಆಲಾನ ಅಂತ ಹೇಳ್ತೇವೆ. ಆಲಾಪ ಅನ್ನೋದು ಸಂಗೀತಕ್ಕೆ ಸಂಬಂಧಪಟ್ಟಿರುವಂಥದ್ದು. 3ನೇ ಪ್ರಶ್ನೆಗೆ ಉತ್ತರ ಕಾಳಿಂದಿ. ಯಮುನಾ ಅಂತಲೂ ಕರಿತೇವೆ. ಯಮುನಾ, ಯಮ, ಅಣ್ಣ ತಂಗಿ, ಸೂರ್ಯನ ಮಕ್ಕಳು ಇವರಿಬ್ಬರೂ. 4ನೇ ಪ್ರಶ್ನೆಗೆ ಉತ್ತರ ನಾಯಿಗೆ ನವಿಲಾಟಮೇ. ನಯಸೇನ ಧರ್ಮಾಮೃತದಲ್ಲಿ ಬರೆದಂಥ ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಇದು ಸೀತಾಫಲದ ಹಣ್ಣಿನ ವರ್ಣನೆ ಆಗಿತ್ತು. 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕ ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ. ಕೊಟ್ಟಿದ್ದೇನೆ ಸುವರ್ಣ ಅವರಿಗೆ. ಈಗ ಶಿವಕುಮಾರ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ. ಪರಕಾರದ ಗೆಳತಿ ಎಂಬ ನುಡಿಗಟ್ಟಿನ ಅರ್ಥವೇನು? ಬಾಲ್ಯದ ಗೆಳತಿ, ಮೆಚ್ಚಿನ ಗೆಳತಿ. ಬಾಲ್ಯದ ಗೆಳತಿ. ಮುಂದಿನ ಪ್ರಶ್ನೆ. ಘನೀಭೂತ ಮಳೆ ಹನಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಅಲಿ, ಆಲಿ. ಆಲಿ. ಮುಂದಿನ ಪ್ರಶ್ನೆ. ಕೃಷ್ಣನಿಗೆ ಸೇರಿದ ಶೈಬ್ಯ, ಸುಗ್ರೀವ, ಮೇಘಪುಷ್ಪ ಮತ್ತು ಬಲಾಹಕ ಇವು ಏನು? ಕುದುರೆಗಳು, ಆನೆಗಳು. ಕುದುರೆಗಳು ಸರ್. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಕಬ್ಬಿನ ತೋಟಮಂ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅವ್ವ ನೆರೆತು ಹಿತ್ತಲಿಗೆ ಹೋಗ್ಯಾಳ, ಮಗಳು ನೆರೆತು ಮನೆಯೊಳಗೆ ಬಂದ್ಯಾಳ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಪರಕಾರದ ಗೆಳತಿ, ಬಾಲ್ಯದ ಗೆಳತಿ. ಉತ್ತರ ಸರಿಯಾಗಿದೆ. 2 ಉತ್ತರ. ಘನೀಭೂತ ಮಳೆ ಹನಿ, ಆಲಿ, ಆಲಿ ಕಲ್ಲು ಅಂತ ಹೇಳ್ತೇವೆ. 3ನೇ ಪ್ರಶ್ನೆಗೆ ಉತ್ತರ ಕುದುರೆಗಳು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಕಬ್ಬಿನ ತೋಟಮಂ ನರಿ ಪೊಕ್ಕಂತೆ. ನರಿ ಕಬ್ಬಿನ ತೋಟಕ್ಕೆ ಹೋದರೆ ಏನು ಪ್ರಯೋಜನ? ಹಸುನೋ ಆನೆನೋ ಹೋದರೆ ಉಪಯೋಗ ಉಂಟು. ನಯಸೇನ ಧರ್ಮಾಮೃತದಲ್ಲಿ ಹೇಳಿರುವಂಥ ಗಾದೆ ಮಾತು. 5ನೇ ಪ್ರಶ್ನೆಗೆ ಉತ್ತರ ಇದು ರಾಗಿಯ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಸರ್. 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಪೂಜಾ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ.
ಪುಂಗಿವುದು ಎಂಬ ನುಡಿಗಟ್ಟಿನ ಅರ್ಥವೇನು? ವಾದ್ಯವನ್ನು ನುಡಿಸು, ಮರಳು ಮಾಡು. ಮರಳು ಮಾಡು. ಮುಂದಿನ ಪ್ರಶ್ನೆ. ಮೊಗಸಾಲೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಲಿಂದ, ಕಾಲಿಂದ. ಕಾಲಿಂದ. ಮುಂದಿನ ಪ್ರಶ್ನೆ. ಕೃಷ್ಣನ ಸಾವಿಗೆ ಯಾರ ಶಾಪವೋ ಕಾರಣವಾಯಿತು? ಕುಂತಿ, ಗಾಂಧಾರಿ. ಗಾಂಧಾರಿ. ಮುಂದಿನ ಪ್ರಶ್ನೆ. ಗಾದೆಯನ್ನು ಪೂರ್ಣಗೊಳಿಸಿ. ಸಿಡಿಲು ಹೊಡೆ ಹಿಡಿದ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಏರಿ ಮ್ಯಾಲ 3 ಮಂದಿ, ಮುಸುಕಿನ ಮುತ್ತೈದೇರು, ಎಷ್ಟು ಮಳೆ ಬಿದ್ದರೂ ನೆನೆಯೋಲ್ಲ, ಬಿಸಿಲಿಗೆ ಮಾತ್ರ ಬಾಯಿ ಬಿಡ್ತಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಪುಂಗಿಬೂದು, ಮರಳು ಮಾಡು ಸರಿಯಾಗಿದೆ. 2 ಉತ್ತರ ಮೊಗಸಾಲೆ ಅಂದರೆ ಆಲಿಂದ, ಕಾಲಿಂದ ಅಲ್ಲ. 3ನೇ ಪ್ರಶ್ನೆಗೆ ಉತ್ತರ ಗಾಂಧಾರಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಸಿಡಿಲು ಹೊಡೆ ಹಿಡಿದ ಕೊಡೆ ಕಾವುದೇ. ಸಿಡಿಲು ಹೊಡಿತು ಅಂದರೆ ಹಿಡ್ಕೊಂಡಿರೋ ಕೊಡೆ ತಡೆಯುತ್ತಾ ನಮ್ಮನ್ನು. ಹಿರಿಯರು ಕೋಪಗೊಂಡ್ರೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ರಾಘವಾಂಕ ಹರಿಶ್ಚಂದ್ರ ಕಾವ್ಯದಲ್ಲಿ ಬರೆದಿರುವಂಥ ಗಾದೆ. 5ನೇ ಪ್ರಶ್ನೆಗೆ ಉತ್ತರ ಇದು ಔಡಲ ಅಥವಾ ಹರಳು, ಕ್ಯಾಸ್ಟರ್ ಸೀಡ್ ಅಂತ ಕರಿತೇವೆ. ಇದು ಪೂರ್ತಿ ಒಣಗಿದಾಗ ಫಟ್ ಅಂತ ಹೊಡೆಯುತ್ತೆ. ಎಷ್ಟು ಜೋರಾಗಿ ಹೊಡೆಯುತ್ತೆ ಅಂದರೆ ನಾವು ಮೈಮುಟ್ಟಿ ನೋಡ್ಕೋಬೇಕು. ಅಷ್ಟು ವೇಗವಾಗಿ ಹಾರು ಬರುತ್ತೆ, ಅಷ್ಟೇ ಜೋರಾಗಿ ಶಬ್ದವೂ ಸಹ ಬರುತ್ತೆ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಸುವರ್ಣ ಅವರಿಗೆ ನಾವು ಕೊಡ್ತಾ ಇದ್ದೇವೆ 3 ಪುಸ್ತಕಗಳನ್ನು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಶಿವಕುಮಾರ್ ಅವರಿಗೆ 3, 6, 9 ಪುಸ್ತಕ ಸಿಕ್ಕಿದೆ. ಇನ್ನೊಂದು ಪುಸ್ತಕ ತಗೋಬೇಕಾಗಿತ್ತು, ತಗೊಳ್ಳಿ. ಅಭಿನಂದನೆಗಳು. ಮೂರು ಪುಸ್ತಕಗಳು ಪೂಜಾ ಅವರಿಗೆ ಸ್ವೀಕರಿಸಿ. ಅಭಿನಂದನೆಗಳು. ನಮ್ಮ ಇಡೀ ದೇಹದಲ್ಲಿ ವಿದ್ಯುತ್ತು ಹರಿತಾ ಇರುತ್ತೆ. ನರ ಕೆಲಸ ಮಾಡಬೇಕಾದ್ರೆ, ನರಕೋಶ ಕೆಲಸ ಮಾಡಬೇಕಾದ್ರೆ, ಮಾಹಿತಿಯನ್ನು ಒಂದು ಕೋಶದಿಂದ ಇನ್ನೊಂದು ಕೋಶಕ್ಕೆ ರವಾನಿಸಬೇಕಾದರೆ ವಿದ್ಯುತ್ತು ಬೇಕೇ ಬೇಕು. ಈ ವಿದ್ಯುತ್ತನ್ನೆಲ್ಲ ಒಟ್ಟಿಗೆ ಸೇರಿಸಿದರೆ ಒಂದು ಬಲ್ಬನ್ನು ಉರಿಸುವಷ್ಟು ವಿದ್ಯುತ್ತು ಉತ್ಪಾದನೆಯಾಗುತ್ತಂತೆ, ಹರಿತಾ ಇರುತ್ತಂತೆ ನಮ್ಮ ದೇಹದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.